ನೋಡಿ, ಇದು ನಮ್ಮ ಮನೆಯ ಸಿಂಧು, ಇದು ನಮ್ಮ ಮನೆಯ ಭಾಗ್ಯ. ನೋಡಿ ಎಷ್ಟು ಚೆನ್ನಾಗಿ ಹುಲ್ಲು ತಿಂತಾ ಇದ್ದಾವೆ. ಮಳೆಗಾಲ ಬಂತು ಅಂದರೆ ಅವುಗಳೇ ಹಸಿರು ಹುಲ್ಲು ತಿನ್ನೋ ಸಂಭ್ರಮ. ನೋಡಿ ಎಷ್ಟು ಖುಷಿಯಿಂದ ತಿಂತಿದ್ದಾವೆ. ಈ ಕರುವಿಗೆ ಸುಮಾರು ಒಂದು 2.5 ತಿಂಗಳಾಗಿರ್ಬೋದು. ಊರು ದನಗಳು ಹುಲ್ಲು ತಿನ್ನಲಿಕ್ಕೆ ಶುರು ಮಾಡಲಿಕ್ಕೆ 2 ತಿಂಗಳಂತೂ ಬೇಕಂತೆ. ಆದರೆ ಇದು ಜರ್ಸಿ ಕರು ಆದ್ದರಿಂದ ಇದು ಸುಮಾರು ಹುಟ್ಟಿದ 20 ದಿನದಿಂದಲೇ ಸ್ವಲ್ಪ ಹುಲ್ಲು ತಿನ್ನಲಿಕ್ಕೆ ಶುರು ಮಾಡಿದೆ. ಈಗ ಸುಮಾರು 2.5 ತಿಂಗಳಾಗಿರ್ಬೋದು. ಎಷ್ಟು ಚೆನ್ನಾಗಿ ಹುಲ್ಲು ತಿಂತಾ ಇದೆ ನೋಡಿ. ಎಷ್ಟು ಖುಷಿಯಿಂದ ತಿಂತಾ ಇದೆ. ಮಳೆಗಾಲದಲ್ಲಂದರೆ ಹಸುಗಳಿಗೆ ಇದೊಂದು ತುಂಬ ಸಂತೋಷದ ಕ್ಷಣಗಳು. ಹಸಿರು ಹುಲ್ಲಿದ್ದು ಅವುಗಳು ತಿಂತಾ ಇದ್ದರೆ ಅವರಿಗೆ ಎಷ್ಟು ತಿಂತಿದೆ ಅಂತಲೇ ಗೊತ್ತಾಗಲ್ಲ. ಕೆಲವುಗಳನ್ನು ಮೇಲಿಕ್ಕೆ ಬಿಟ್ರಂತೂ ಅವು ಸಂಜೆ ಆದರೂ ಮನೆ ತಲುಪೋದಿಲ್ಲ. ನಮ್ಮ ತವ್ರ ಮನೆಯಲ್ಲಿ ಸಿರ್ಸಿಲಂತೂ ಅಪ್ಪ ಮೇಲಿಕ್ಕೆ ಬಿಡ್ತಾರೆ. ಆ ದನಗಳು ಸಂಜೆ ಆದರೂ ಬರೋದಿಲ್ಲ. ಅಪ್ಪ ಮತ್ತೆ ಹುಡುಕ್ಲಿಕ್ಕೆ ಹೋಗಬೇಕು ಎಲ್ಲೋಗಿದೆ ಅಂತ. ನೋಡಿ, ಅದಕ್ಕೆ ನಾನು ಬಂದಿದ್ದೇನಂತನೂ ಗೊತ್ತಾಗ್ತಿಲ್ಲ. ಗೊತ್ತಾದರೂ ಅದಕ್ಕೆ ಹಸಿರು ಹುಲ್ಲಿದೆ ಅಲ್ವಾ, ಅದಕ್ಕೇನು ಮಾಡ್ತಿಲ್ಲ. ನೋಡಿ, ಇದು ನಮ್ಮ ಮನೆಯ ಭಾಗ್ಯ. ಎಷ್ಟು ಚೆನ್ನಾಗಿ ಹಸಿರು ಹುಲ್ಲು ತಿಂತಾ ಇದೆ. ಇದಕ್ಕೆ ಇದು ಕರುವಾಗಿರೋದು ಮೋಸ್ಟ್ಲಿ 3ನೇದಿರ್ಬೋದು. ನಾವು ಈ ದನವನ್ನು ಮೇ ತಿಂಗಳಲ್ಲಿ ತೊಗೊಂಡು ಬಂದಿದ್ದೇವೆ. ತಂದಾಗ ಆ ಕರುವಿಗೆ ಸುಮಾರು 20 ದಿನ ಆಗಿರ್ಬೋದಂತೆ. ಇವೆಲ್ಲ ಜರ್ಸಿ ದನಗಳು. ಊರು ದನಗಳು ಜರ್ಸಿ ದನಗಳನ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಕೇಳಿದ್ರೆ, ಊರು ದನಗಳಿಗೆ ಇಲ್ಲಿ ಕುತ್ತಿಗೆ ಹತ್ರ ಡುಬ್ಬ ಇರುತ್ತಂತೆ. ನನಗೂ ಗೊತ್ತಿರಲಿಲ್ಲ. ನಾನು ಅತ್ತೆ ಹತ್ರ ಕೇಳಿ ತಿಳ್ಕೊಂಡೆ. ಕುತ್ತಿಗೆ ಹತ್ರ ಡುಬ್ಬ ಇರುತ್ತಂತೆ, ಸ್ವಲ್ಪ ಎತ್ತರ ಆಗಿ. ಮತ್ತು ಸ್ವಲ್ಪ ಕುಳ್ಳಗಿರುತ್ತವೆ ಅವು. ಸ್ವಲ್ಪ ನೋಡಿ, ಇದೆಲ್ಲ ಎತ್ತರ ಇದೆ. ಇವೆಲ್ಲ ನಮ್ಮ ಅತ್ತೆ ತೊಗೊಬಂದಿರೋ ಹುಲ್ಲು. ಮೊನ್ನೆ ಎಲ್ಲ ನಮ್ಮ ಕೆಲಸದವ್ನು ಬಂದಿರಲಿಲ್ಲ, ಹಾಗೆ ಅತ್ತೆ ಹುಲ್ಲೆಲ್ಲ ತೊಗೊಬಂದರು. ಸಿಂಧು, ಸಿಂಧು ತಗೋ. ನಮ್ಮ ಮಾಮ ಸ್ವಲ್ಪ ಹೊರಗಡೆ ಬಂದರೂ ಸಾಕು, ಇವು ಎರಡೂ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡುತ್ತೆ. ಮಾವನ ಗಾಡಿ ಶಬ್ದ ಕೇಳಿದ್ರೂ ಸಾಕು, ಇವುಗಳಿಗೆ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡ್ತವೆ. ಮಾವ ಪೇಟೆಗೆ ಹೋಗಿ ಬರುವಾಗ ನಮ್ಮ ಮನೆ ಇಳಿಕಲಲ್ಲಿ ಇಳಿಯುವಾಗ ಅವುಗಳಿಗೆ ಶಬ್ದ ಗೊತ್ತಾಗತ್ತೆ. ಅಲ್ಲಿಂದಲೇ ಶುರು ಮಾಡ್ತವೆ ಬೊಬ್ಬೆ ಹಾಕಲಿಕ್ಕೆ. ಅವುಗಳಿಗೆ ನೋಡೋದಕ್ಕಿಂತ ಈ ಮನುಷ್ಯರ ಸ್ಮೆಲ್ಲು, ವಾಸನೆ ಬೇಗ ಗೊತ್ತಾಗತ್ತೆ. ಅವು ತುಂಬ ಸೂಕ್ಷ್ಮ ಪ್ರಾಣಿಗಳು, ತುಂಬ ಸೂಕ್ಷ್ಮ. ಈಗ ಎಲ್ಲರ ಮನೆಯಲ್ಲೂ ದನ ಸಾಕಾಣಿಕೆ ಕಡಿಮೆ ಆಗಿದೆ. ಅದು ತುಂಬ ವಿಷಾದಕರ ಸಂಗತಿ. ಯಾಕೆಂದರೆ ಎಲ್ಲರೂ ಪೇಟೆಗೆ ಹೋಗಿ ವಾಸಿಸ್ತಾ ಇದ್ದಾರೆ. ಎಲ್ರಿಗೂ ಪೇಟೆ ಜೀವನ ಬೇಕು ಅಲ್ವಾ? ನೀವೇನು ಹೇಳ್ತೀರಾ? ಪೇಟೆ ಜೀವನ ಬೇಕಾ, ಹಳ್ಳಿ ಜೀವನ ಬೇಕಾ? ತುಂಬ ಹಳ್ಳಿ ಆದರೂ ಕಷ್ಟ ಆಗತ್ತೆ. ಯಾಕೆಂದರೆ ಕೆಲವು ಸಲ ಆರೋಗ್ಯ ಸಮಸ್ಯೆ ಇದ್ದಾಗೆಲ್ಲ ತುಂಬ ಹಳ್ಳಿ ಆದರೂ ಕಷ್ಟ ಆಗತ್ತೆ. ಆದರೆ ಪೇಟೆಲ್ಲ ಒಂದು 3-4 ಕಿಲೋಮೀಟ್ರ್ ಹತ್ತಿರ ಇರುವಂಥ ಹಳ್ಳಿ ಆದ್ರಂತೂ ತುಂಬ ಖುಷಿ. ಪೇಟೆ ವಾತಾವರಣ ಸಿಗುತ್ತೆ, ಹಳ್ಳಿ ವಾತಾವರಣ ಸಿಗುತ್ತೆ. ಎಲ್ರಿಗೂ ಶುದ್ಧ ಗಾಳಿ, ನೀರು, ಪರಿಸರ ಎಲ್ಲ ಬೇಕು ಅಂತಂದರೆ ಹಳ್ಳಿ ಜೀವನ ಅಂತೂ ಬೇಕೇ ಬೇಕು. ಪೇಟೆಯಲ್ಲಿ ಆ 4 ಗೋಡೆ ಮಧ್ಯ ಅದು ಬದುಕು ಅನಿವಾರ್ಯದ ಬದುಕು ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಮನೆಯ
ಸಿಂಧು. ಈ ಹುಲ್ಲೆಲ್ಲ ತಿಂದೆ ಆಯಿತು, ಖಾಲಿ ಆಗಿಬಿಟ್ಟಿದೆ, ಹುಡುಕ್ತಾ ಇದೆ. ಇದಕ್ಕೂ ನೋಡಿ ಖಾಲಿ ಆಯಿತು. ಆವಾಗ ಎಷ್ಟು ಚೆನ್ನಾಗಿ ಬೇಗ 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 ತಿಂತಾಯಿದ್ವು, ಈಗ ಖಾಲಿ ಆಗಿಬಿಟ್ಟಿದೆ. ನಿಧಾನ ಮೆಲಗ್ತಾ ಇದ್ದಾವೆ.